ನಮಸ್ಕಾರ ವೀಕ್ಷಕರೇ, ಮಳಿ ಕಿಚನ್ಗೆ ಸುಸ್ವಾಗತ. ಇವತ್ತು ಒಂದು ಪಾಲಕ್ದು ಪನ್ನೀರು ಮಾಮೂಲಿ ನೀವೆಲ್ಲ ಮಾಡಿರ್ತೀರ, ಆದರೆ ನಾನು ಪಾಲಕ್ಕು ವಯಸ್ಸಾದವ್ರು ಸ್ವಲ್ಪ ಇಷ್ಟಪಡಲ್ಲ. ಅದಕ್ಕೋಸ್ಕರ ನಾವು ಆಲೂಗೆಡ್ಡೆನ ಪೀಸ್ ಮಾಡಿ ಹಾಕೊಂಬಿಡೋಣ. ಪಾಲಕ್ಕು ಬೇಕಾದ್ರೆ ಅದ್ರ ಜೊತೆಗೆ ನಾವು ಪನ್ನೀರು ಹಾಕೋಬೋದು, ಮಿಕ್ಸ್ ಬೇಕಾದ್ರೂ ನಾವು ಮಾಡ್ಬೋದು, ಇಲ್ಲಾಂದರೆ ಸಪ್ರೇಟಾಗೂ ಮಾಡ್ಕೋಬೋದು. ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ನಾನು ಒಂದು 3 ಕಟ್ಟು ಪಾಲಕ್ ತೊಗೊಂಡಿದ್ದೀನಿ. ಎಲ್ಲ ಕ್ಲೀನಾಗಿ ಚೆನ್ನಾಗಿ ತೊಳ್ಕೊಂಡು, ಆಮೇಲೆ ಇಲ್ಲಿ ಆಲೂಗೆಡ್ಡೆನ ಸಣ್ಣ ಸಣ್ಣ ಪೀಸಾಗಿ ಬೇಯಿಸಿ ಸ್ವಲ್ಪ ನೋಡಿ ಮುಕ್ಕಾಲು ಬಾಯ್ಲ್ ಮಾಡಿಕೊಂಡು ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿದ್ದೀನಿ. ಮತ್ತು ಟೊಮೆಟೊ 2 ಟೊಮೆಟೊ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಮತ್ತು ಪನ್ನೀರು, ಆಮೇಲೆ ಪಲಾವ್ ಎಲೆ. ಈ ಚಕ್ಕೆ ಲವಂಗ ಇಷ್ಟಪಡಲ್ಲ, ಅದಕ್ಕೋಸ್ಕರ ಪಲಾವ್ ಎಲೆ ಲೈಟಾಗಿ ಸ್ಮೆಲ್ ಇರುತ್ತೆ ಅಂತ ಪಲಾವ್ ಎಲೆ. ಆಮೇಲೆ ಹಸಿಮೆಣ್ಸಿಕಾಯಿ ನಮ್ಮ ಖಾರಕ್ಕೆ ತಕ್ಕಷ್ಟು, ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ. ಈಗ ಇಷ್ಟೇ ಬೇಕಾಗಿರೋಂಥ ಸಾಮಾನು. ಮತ್ತು ಸ್ವಲ್ಪ ಬೆಣ್ಣೆ ತೊಗೊಂಡಿದ್ದೀನಿ. ನಾವು ಸ್ವಲ್ಪ ಪಾಲಕ್ನ ಬೇಯಿಸ್ಕೊಂಬರೋಣ. ನಾನು ಆಲ್ರೆಡಿ ಸ್ವಲ್ಪ ನೀರಿಟ್ಟಿದ್ದೆ, ಇದನ್ನು ನಾವು ಬೇಯಿಸ್ಕೊಳ್ಳೋಕ್ಕೆ ಹಾಕೋಣ. ಈ ಸ್ವಲ್ಪ ನಾವು ಸಕ್ಕರೆ ಹಾಕಬೇಕು. ಏನಕ್ಕೆ ಅಂದರೆ ಗ್ರೀನರಿ ಉಳಿಯುತ್ತೆ ಅಂತ ಸಕ್ಕರೆ ಹಾಕಬೇಕು. ಇದನ್ನು ಬಾಯ್ಲ್ ಮಾಡೋಣ. ಒಂದು 5 ನಿಮಿಷದಲ್ಲಿ ಇದು ಬಾಯ್ಲ್ ಆಗುತ್ತೆ. ಈಗ ನೋಡಿ, ಇದು ಪಾಲಕ್ಕೆಲ್ಲ ಬೇಯಿಸಿದ್ದೀನಿ. ಇವಾಗ ಇನ್ನು ಸ್ವಲ್ಪ ಹಾರಕ್ಕಿಟ್ಟಿದ್ದೀನಿ, ಸೋಸ್ಕೊಂಡಿದ್ದೀನಿ. ಗ್ರೀನ್ ಹಂಗೆ ಇದೆ. ಇವಾಗ ನಾವು ಒಗ್ಗರಣೆಗೆ ಇಟ್ಕೊಂಬಿಡೋಣ. ಇದನ್ನ ಆಮೇಲೆ ರುಬ್ಕೊಂಬರ್ತೀನಿ. ಇವಾಗ ಇದು ಬಾಣಲಿ 2 ಕಡೆ ಇಟ್ಟಿದ್ದೀನಿ. ಒಂದು ಕಡೆಗೆ ಹಂಗೇನೆ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಈ ಕಡೆ ಪನ್ನೀರು ಮತ್ತು ಸ್ವಲ್ಪ ಆಲೂಗೆಡ್ಡೆನ ರೋಸ್ಟ್ ಮಾಡ್ಕೊಳ್ಳೋಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ 2 ಕಾಯಲ್ಲಿ. ಒಂದು ಸ್ವಲ್ಪ ನೋಡಿ, ಇದು ಪಲಾವ್ ಎಲೆ ಒಂದು ಹಾಕಿದ್ದೀನಿ. ಚಕ್ಕೆ ಲವಂಗ ಇಷ್ಟ ಆಗಿರೋರು ಹಾಕ್ಕೋಬೋದು. ನಾನು ಸ್ವಲ್ಪ ಪಲಾವ್ ಎಲೆ ಹಾಕಿದ್ದೀನಿ. ಮತ್ತು ಸ್ವಲ್ಪ ಒಂದೆರಡು ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ನಾನು ಅವಾಗಿನ ತೋರಿಸ್ತಿಲ್ಲ, ಇವಾಗ ಹಾಕ್ತಾಯಿದ್ದೀನಿ. ಇದೆ ನೋಡಪ್ಪ, ಇಟ್ಕೊಂಡು ಸಣ್ಣಕ್ಕೆ ಈರುಳ್ಳಿ ಹಾಕಿದ್ದೀನಿ. ಹಂಗೆ ನೋಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಇವಾಗ ಅದು ಇದನ್ನು ಸ್ವಲ್ಪ ಈರುಳ್ಳಿ ಬೇಯ್ತಾ ಇರುತ್ತೆ. ಅಲ್ಲಿ ತನಕ ನಾವು ಇದಕ್ಕೆ ಆಲೂಗೆಡ್ಡೆ ಮತ್ತು ಪನ್ನೀರು 2 ಫ್ರೈ ಮಾಡ್ಕೋಬೇಕು. ಇದು ನೋಡಿ, ಇದು ಪನ್ನೀರು. ಇದಕ್ಕೊಂದು ಸ್ವಲ್ಪ ಉಪ್ಪು, ಹಿಂಗೆ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಖಾರದ ಪುಡಿನ ಹಾಕೋಣ. ಈ ಎಣ್ಣೆ ಸ್ವಲ್ಪ ಇದು ಫ್ರೈ ಆಗ್ತಾ ಇರಲಿ. ಇದು ಸ್ವಲ್ಪ ಹಿಂಗೆ ಸ್ವಲ್ಪ ಕೆಂಪಗೆ ಆಗಬೇಕಿದು. ಆದಮೇಲೆ ನಾವು ಟೊಮೆಟೊ ರಸ ಹಾಕೋಣ. ಅಲ್ಲಿ ತನಕ ನಾವು ಪಾಲಕ್ ಕುಟ್ಕೊಂಬರ್ತೀನಿ. ಈಗ ನೋಡಿ, ಟೊಮೆಟೊ ನಾನು ಒಂದು ದಪ್ಪ ಟೊಮೆಟೊನ ರುಬ್ಕೊಂಡಿದ್ದೆ. ಇದನ್ನು ಹಾಕೋಣ. ಇವಾಗ ಒಂದು ಸ್ವಲ್ಪ ಕುದಿಬೇಕು. ಅದು ಚೆನ್ನಾಗಿ ಈರುಳ್ಳಿ ಜೊತೆ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಕುದಿಬೇಕು. ಆಲೂಗೆಡ್ಡೆ, ನೀವು ಪನ್ನೀರ್ ಆದರೆ ನೀವು ಪನ್ನೀರ್ ಇಷ್ಟಪಟ್ಟರೆ ಪನ್ನೀರನ್ನೇ ಮಾಡ್ಕೊಳ್ಳಿ. ನಾನು ಆಲೂಗೆಡ್ಡೆ ನೋಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಹಾಫ್ ಬಾಯ್ಲ್ ಮಾಡಿಕೊಂಡು. ಇದನ್ನು ಸ್ವಲ್ಪ ಎಣ್ಣೆಲಿ ಹಂಗೆ ಫ್ರೈ ಮಾಡ್ಕೊಂಬಿಡೋಣ. ಹುಡುಗರಿಗಾದರೆ ಪನ್ನೀರ್ ತುಂಬ ಇಷ್ಟ ಆಗುತ್ತೆ. ನಮ್ಗೆ ಆಲೂಗೆಡ್ಡೆ ನಮ್ಗೆ ಏಜಾಗಿರೋರಿಗೆ ಇಷ್ಟ ಆಗೋಲ್ಲ. ಸೊ ಆವಾಗ ನಾವು ಆಲೂನ ಹಾಫ್ ಬಾಯ್ಲ್ ಮಾಡಿಕೊಂಡು ಸ್ವಲ್ಪ ಸಣ್ಣಗೆ ಪೀಸಿಗೆ ಕಟ್ ಮಾಡಿಕೊಂಡು ಹೀಗೆ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಅದು ಟೊಮೆಟೊ ಕುದಿಯೋ ತನಕ ಇದು ಸ್ವಲ್ಪ ಫ್ರೈ ಆಗಲಿ. ಪನ್ನೀರನ್ನು ಫ್ರೈ ಆಗ್ತಾ ಇರುತ್ತೆ. ಸ್ವಲ್ಪ ಕಮ್ಮಿ ಉರಿ ಹಾಕ್ಕೊಂಬಿಡಿ. ಇಲ್ಲಿ ನಾನು 5 ಪಾಲಕ್ಕಿಗೆ ಸ್ವಲ್ಪ ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಒಂದು 4-5 ಈರುಳ್ಳಿ ಪೀಸ್ ಹಾಕ್ಕೊಂಡಿದ್ದೀನಿ. ಈ ಟೊಮೆಟೊ ನೋಡಿ, ಇದೊಂದು ಸ್ವಲ್ಪ ಹಸಿ ಸ್ಮೆಲ್ ಹೋಯಿತು. ಅದ್ರ ಜೊತೆಗೆ ನಾವು ಇದನ್ನು ಹಾಕ್ಕೊಂಬಿಡೋಣ. ಪನ್ನೀರು ಇದು ಪಾಲಕ್ಕೆಲ್ಲ ನಾವು ರುಬ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಬಿಡೋಣ ಇಲ್ಲಿಗೆ. ಪಾಲಕ್ ಬೇಯಿಸಿದ್ದು ನೀರು ನೋಡಿ, ನಾನು ಹಂಗೆ ಇಟ್ಕೊಂಡಿದ್ದೆ. ನಿಮಗೆ ಅನ್ನ ಕಲಿಸ್ಕೋಬೇಕಾದ್ರೆ ಸ್ವಲ್ಪ ನೀರು ಹೆಚ್ಚಿಗೆ ಹಾಕ್ಕೊಡಿ. ನೀವು ಚಪಾತಿಗೆ ಮತ್ತು ರೊಟ್ಟಿಗೆ, ನಾನ್ಗೆ ಎಲ್ಲ ಬೇಕಾದರೆ ನಿಮ್ಗೆ ಯಾವ ಥರ
ಗಟ್ಟಿ ಬೇಕು ನೀವು ಆ ಥರ ಮಾಡ್ಕೋಬೋದು. ಇವು ಸ್ವಲ್ಪ ಕುದಿಬೇಕು, ಅದಕ್ಕೋಸ್ಕರ ಸ್ವಲ್ಪ ನಾನು ನೀರು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಕುದಿಬೇಕಾದ್ರೆ ಒಂದು ಸ್ವಲ್ಪ ನಾವು ಬೆಣ್ಣೆ ಹಾಕೋಣ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕುದಿಬೇಕಿದು, ಸ್ವಲ್ಪ ಸ್ಮೆಲ್ ಹೋಗೋ ತನಕ ಕುದೀರಿ. ಇದೆಲ್ಲ ಅಲ್ಲಿ ತನಕ ಆಗ್ತಾ ಇರುತ್ತೆ. ಈಗ ನೋಡಿ ಎಲ್ಲ ಖಾರ ಸ್ಮೆಲ್ ಎಲ್ಲ ಹೋಗಿ ಈ ಕಂಟೆಸ್ಟಿಗೆ ಬಂದಿದೆ. ಇದು ಚಪಾತಿಗೆ ರೊಟ್ಟಿಗೆ ಕರೆಕ್ಟಾಗಿರುತ್ತೆ. ನಾವು ಇವಾಗ ಇದಕ್ಕೊಂದು ಸ್ವಲ್ಪ ಕೆನೆ ಹಾಕಬೇಕು. ಫ್ರೆಶ್ ಕೆನೆ ಮನೇಲಿದ್ದರೆ ಕೆನೆ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಅರ್ಧ ಸ್ಪೂನು ಮತ್ತು ಪುನಃ ನಮಗೆ ಬೆಣ್ಣೆ ಹಾಕಬೇಕಾಗತ್ತೆ. ಇದು ನೋಡಿ ಆಲೂಗೆಡ್ಡೆ ಮತ್ತು ಪನ್ನೀರು ಎಲ್ಲ ಫ್ರೈ ಆಗಿರೋದನ್ನು ನಾವು ಇದಕ್ಕೆ ಹಾಕೊಂಬೋಣ. ನಿಮಗೆ ಮಕ್ಳಿಗೆ ಇಷ್ಟ ಆದರೆ ಸಪ್ರೇಟಾಗಿ ನೀವು ಪನ್ನೀರ್ ಹಾಕ್ಕೋಬೋದು. ನಾನು ಎರಡೂ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ರೆಡಿಯಾಗಿದೆ ನೋಡಿ. ಆಲೂ ಪಾಲಕ್ ಮತ್ತು ಪನ್ನೀರು ಎಲ್ಲ ಮಿಕ್ಸಾಗಿ ಮಾಡಿದ್ದೀನಿ. ಆಯಿತು, ರೆಡಿಯಾಗಿದೆ. ಸ್ವಲ್ಪ ಹಾಲು ಮತ್ತು ಪಾಲಕ್ಕು ಮತ್ತು ಪನ್ನೀರು ಮೂರನ್ನು ಸೇರಿಸಿ ಒಂದು ಸೈಡ್ ಡಿಶ್ ಮಾಡಿದ್ದೀನಿ. ನಾನು ಮಾಡಿದ್ದೆ, ತುಂಬಾ ಇಷ್ಟ ಆಯಿತು ನನಗೆ. ನಾನು ಪಾಲಕ್ ಜೊತೆ ಪನ್ನೀರ್ ತಿಂದಿದ್ದವರು ಸಹ ಸ್ವಲ್ಪ ಆಲೂಗೆಡ್ಡೆನ ಮಾಡ್ಕೊಂಡು ತಿನ್ಬೋದು. ತಿನ್ನೋಡಿ, ರುಚಿ ನೋಡಿ, ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮಣಿ ವಿರೂಪಾಕ್ಷ. ಬಾಯ್ ಫ್ರೆಂಡ್ಸ್.